ಒಂದು ಸಣ್ಣ ಹಳ್ಳಿಯಲ್ಲಿ ವೀರು ಎಂಬ ಹುಡುಗನಿದ್ದ. ತನ್ನ ಬಾಲ್ಯದಿಂದಲೇ ಆತ ಕೈಯಲ್ಲಿ ಒಂದು ಕಿರುಕತೆ ಹಿಡಿದಿಟ್ಟುಕೊಂಡಿದ್ದ. ಹಳ್ಳಿಯ ಹೊರಗಿನ ದೊಡ್ಡ ಬನ್ನಿಯ ಮರದಲ್ಲಿ ಅಪಾರವಾದ ಶಕ್ತಿಯಿದೆ ಎಂದು ಕೇಳಿದ್ದನು. ಅಲ್ಲಿ ಯಾರೋ ತುಂಬಾ ಹಳೆಯ ಕಾಲದಿಂದ ಕಾದಿದ್ದಾರೆ ಎಂದು ಹಳ್ಳಿಯವರು ಎಚ್ಚರಿಸುತ್ತಿದ್ದರು. ಆದರೆ ವೀರನಿಗೆ ಆ ಕತೆಗಳು ಹೃದಯವನ್ನು ಹೀರುವಂತೆ ಮಾಡುತ್ತವೆ. ಆತನು ನಿನ್ನೆಯ ಕತ್ತಲಿಗಿಂತ ಹೆಚ್ಚು ಆ ಮರದ ಆಕರ್ಷಣೆಗೆ ತುತ್ತಾಗುತ್ತಲೇ ಇದ್ದನು. ಒಂದು ರಾತ್ರಿ ಚಂದ್ರಬೆಳಕು ತನ್ನ ನಿಲ್ಲುವ ಶಕ್ತಿ ಹೊಂದಿದಾಗ ವೀರು ತನ್ನ ಕುತೂಹಲಕ್ಕೆ ಮೊಣಗಿ ಆ ಮರದ ಕಡೆ ನಡೆಯಿತು. ಹೆಜ್ಜೆ ಹಾಕಿದಂತೆ ತಳಿಯಲ್ಲಿನ ಗೋಚಿಯನ್ನು ಕೇಳುತ್ತಾ ಗಾಳಿಯ ತಂಪು ಹಾಸು ಹೊಡೆಯಿತು. ಮರದ ಎಲೆಗಳು ಶಬ್ದವಿಲ್ಲದೆ ನಡುಗುತ್ತವೆ, ಅದ್ಭುತವಾದ ಶ್ರವಣದ ಅನುಭವವನ್ನು ನೀಡುತ್ತವೆ. ನೀನು ಏನು ಮಾಡುತ್ತೀಯಾ ವೀರು ಎಂಬುದಾಗಿ ಹೆಸರನ್ನು ಕೇಳಿದರೆ ಆತನು ತಕ್ಷಣ ತಿರುವುಗೊಳ್ಳುತ್ತಾನೆ. ಮರದ ಕೊಂಬೆಯ ಮೇಲೆ ಒಂದು ಉದ್ದವಾದ ನೆರಳು ಕೂತಿರುವಂತೆ ಕಾಣಿಸಿತು. ಆ ನೆರಳಿನೊಳಗಿನ ಅಸಾಧಾರಣ ಶಕ್ತಿ ವೀರನನ್ನು ತನ್ನತ್ತ ಸೆಳೆಯಿತು. ನೆರಳು ನಿಧಾನವಾಗಿ ನೆಲಕ್ಕೆ ಇಳಿಯತೊಡಗಿತು. ವೀರುನ ಹೃದಯವು ಬಡಬಡಾಯಿತು. ಆದರೆ ಓಡೋಣ ಅನ್ನುವಷ್ಟರಲ್ಲಿ ನೆರಳಿನಿಂದ ಮೃದುವಾದ ಶಬ್ದ ಕೇಳಿಸಿತು. ನಾನು ಯಾರಿಗೂ ತೊಂದರೆ ಕೊಡಲ್ಲ, ನನ್ನ ಗಂಟೆ ಎಲ್ಲಿ ಬಿದ್ದಿದೆ ನೋಡಿದ್ಯಾ? ಅದು ವೀರನಿಗೆ ಅಚ್ಚರಿ. ಇದು ಭಯಾನಕ ಪ್ರೇತ ಅಲ್ಲ, ಆದರೆ ಹಳ್ಳಿಯ ಹಳೆಯ ಕಥೆಯಲ್ಲಿರುವ ಬಾಲ್ಯದಲ್ಲಿ ತಾಣೆಯಾಗಿದ್ದ ಮಠದ ಶಿಷ್ಯನ ಆತ್ಮವೇ. ನಾನು ಸಹಾಯ ಮಾಡುತ್ತೇನೆ, ವೀರು ಧೈರ್ಯದಿಂದ ಹೇಳಿತು. ಆತನು ಮರದ ಬೇರೆಗೆ ಹತ್ತಿರವಾಗಿ ಹೊಳೆಯುವ ಪುಕವಸ್ತುವನ್ನು ಕಾಣುವಷ್ಟರಲ್ಲಿ ಅದು ಗಂಟೆ. ವೀರು ಗಂಟೆಯನ್ನು ಹಿಡಿದು ನರಳಿಗೆ ಕೊಟ್ಟಾಗ ಆ ನರಳು ನಿಧಾನವಾಗಿ ನಗುತ್ತಾ ಮಂಜಿನಂತಾಗಿ ಆಕಾಶಕ್ಕೆ ಮರಳಿ ಹೋಯಿತು. ತಣ್ಣನೆಯ ಗಾಳಿ ತಾಕಿ ಹೋದಂತೆ ಮರ ಮತ್ತೆ ಸಾಮಾನ್ಯವಾಗಿ ಕಾಣಿಸಿತು. ಆ ರಾತ್ರಿ ನಂತರ ಆ ಬನ್ನಿಯ ಮರ ಬಳಿಯಲ್ಲಿ ಯಾರೂ ಮತ್ತೆ ನರಳನ್ನು ನೋಡಲಿಲ್ಲ. ಆದರೆ ಹಳ್ಳಿಯವರು ವೀರನನ್ನು ನೋಡಿದಾಗ ಹೆಮ್ಮೆಗಿಂತ ಹೆಚ್ಚು ಏನೂ ಇಲ್ಲದೆ ಅವನ ಧೈರ್ಯಕ್ಕೆ ಪ್ರೇತ ಸೆಲ್ಫ್ ಸಲ್ಯೂಟ್ ಮಾಡ್ತು.